ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ. ಇಲ್ಲಿ ನೀವು ಅತ್ಯುತ್ತಮವಾದ, ತಾಜಾ, ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ, ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು. ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ. ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ. ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ. ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ. ನಮಸ್ಕಾರ. ನಾನು ಜಮೀರ್ ಅಹಮದ್ ಬಕ್ಷಿ, ವಿಜಯಪುರ ಸಿಟಿ ಬ್ಲಾಕ್ ಪ್ರೆಸಿಡೆಂಟ್. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. आया रे खुशियों का त्योहार, दीपों का त्योहार, पटाखों का त्योहार, रोशनी का त्योहार, दीपावली आया रे। आप सभी को मेरी तरफ से दीपावली की हार्दिक शुभकामनाएं। ये दीपावली आप सभी की जिंदगी में नई उमंग, नई तरंग, नई किरण, नई रोशनी लेकर आए। सभी के घर के आगे सुंदर सी रंगोलियां सजाई जाती हैं, घर को, दुकानों को डेकोरेशन किया जाता है, लक्ष्मी पूजा की जाती है। भाई बहनों का त्योहार है ये दीपावली। मैं उस ऊपर वाले से ये प्रार्थना करती हूँ कि ये जो दीपावली है रोशनी का त्योहार है, आप सभी की जिंदगी में रोशनी लेकर आए, आप सभी की सारी मनोकामनाएं पूरी हो और आप सभी की जिंदगी प्रकाशमय हो। वंस अगेन हैप्पी दीपावली. ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಹಳ್ಳಿ, ಮಹಾನಗರ ಪಾಲಿಕೆಯ ಸದಸ್ಯ ಹಾಗೂ ಮಾಜಿ ಉಪಮಹಾಪೌರ. ಬಿಜಾಪುರ ಜಿಲ್ಲಾ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬವು ಎಲ್ಲರಿಗೂ ಸುಖ, ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ ಬುಕ್ಕೇಬಾಗ್. ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ದೀಪದ ಹಬ್ಬ. ದೀಪಾವಳಿ ಒಳಗೆ ನಾವು ಎಲ್ಲಾರು ಫ್ಯಾಮಿಲಿ ಮೆಂಬರ್ಸ್ ಕೂಡ್ತೀವಿ, ಹೊಸ ಅರ್ವಿ ಹಾಕೋತೀವಿ, ರುಚಿ ರುಚಿಯಾದ ಆಹಾರ ತಿಂತೀವಿ, ದೀಪ ಹಚ್ತೀವಿ. ನಮ್ ಜೀವನದಾಗ ಬೆಳಕು ಮತ್ತು ಖುಷಿಯನ್ನು ನಾವು ತರ್ತೀವಿ. ಇದರ ಜೊತೆ ಈ ಸತೆ ನಾವು ಬರೀ ನಮ್ ಜೀವನದಾಗ ಖುಷಿ, ನಮ್ ಜೀವನದಾಗ ಬೆಳಕದ ಜೊತೆ ಬೇರೆಯವ್ರ ಜೀವನದಾಗ ಯಾರು ಬಡವರಿದ್ದಾರ, ಯಾರು ಕಷ್ಟನಾಗಿದ್ದಾರ, ಅವ್ರ ಜೀವನದಾಗೂ ಬೆಳಕು ತರ್ಲಿಕ್ಕೆ, ಖುಷಿ ತರ್ಲಿಕ್ಕೆ ನಮ್ ಕೈಲಾದಷ್ಟು ಪ್ರಯತ್ನವನ್ನ ನಾವು ಮಾಡೋಣಂತ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ, ಹ್ಯಾಪಿ ದೀಪಾವಳಿ, ಹ್ಯಾಪಿ ದೀಪಾವಳಿ. ನಮಸ್ತೆ, ನಾನು ಅಬ್ದುಲ್ ಪಿರಾಜ್ ಜಮಖಂಡಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ತಾಯಿ ಲಕ್ಷ್ಮಿಯ ಪ್ರತಿ ವರ್ಷ ಮಾಡ್ತಕ್ಕಂಥ ಪೂಜೆದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಕೋರ್ತೀನಿ. ಪ್ರತಿ ವರ್ಷ ಮಹಾಲಕ್ಷ್ಮಿ ಪೂಜೆದೊಂದಿಗೆ ಇವತ್ತು ಇಡೀ ದೇಶಾದ್ಯಂತ ಪೂಜೆ ಮಾಡಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಕ್ಕಂಥದ್ದು. ದೀಪಾವಳಿ ಹಬ್ಬ ಅಂದರೆ ಇಡೀ ದೇಶದಲ್ಲಿ ಬಹಳ ಒಂದು ದೊಡ್ಡವಾದ ಒಂದು ಹಬ್ಬ. ತಾಯಿ ಲಕ್ಷ್ಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತಕ್ಕಂಥದ್ದು ಇಡೀ ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೂ ಕೂಡ ಇವತ್ತು ನನ್ನ ಕುಟುಂಬದ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೆ ನಾನು ಕೋರಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಬಹಳ ಒಂದು ಇತಿಹಾಸ ಸುವರ್ಣ ಅಕ್ಷರದಲ್ಲಿ ಬರೆದಿಡ್ತಕ್ಕಂಥ ಇದು ಒಂದು ಹಬ್ಬ. ದೀಪಾವಳಿ ಅಂತಂದ್ರೆ ನಾವು ಯಾಕೆ ಪ್ರತಿ ವರ್ಷ ದೀಪಾವಳಿ ಮಾಡ್ತೀವಪ್ಪ ಅಂತಂದ್ರೆ, ಪ್ರತಿ ವರ್ಷ ಪ್ರತಿ ದಿವಸ ನಾವು ಯಾವುದೇ ಒಂದು ವ್ಯಾಪಾರ ಆಗಲಿ ಅಥವಾ ರೈತನ ಒಂದು ವಿಚಾರದಲ್ಲಿ ಆಗಲಿ, ತಾಯಿಯಂದ್ರು ಇವತ್ತು ಎಲ್ಲರೂ ಕೂಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಾಯಿ ಲಕ್ಷ್ಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಇವತ್ತು ದಿನ ಇದು. ಅದಕ್ಕೆ ಇವತ್ತು ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಸಮಸ್ತ ನಾಡಿ ಜನತೆಗೆ ಶ್ರೀಧರ್ ಬಿಜ್ಜರಿಗೆ ಮಾಡುವ ನಮಸ್ಕಾರಗಳು. ಈ ಒಂದು ಪವಿತ್ರವಾದ ದೀಪಾವಳಿ ಹಬ್ಬದಂದು ಎಲ್ಲರಿಗೂ ಬೆಳಕನ್ನು ತಂದು ಹಳೆಯ ಕೈ ನೆನಪನ್ನು ತಾಯಿ ಲಕ್ಷ್ಮಿ ದೂರನ್ನು ಮಾಡಿ ತಮಗೆ ಎಲ್ಲ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ಥರ ಈ ವರ್ಷ ಎಲ್ಲ ವರ್ಷದಂತೆ ಈ ವರ್ಷ ಉತ್ತಮ ಮಳೆ ಬೆಳೆ ಬಂದಿರೋದ್ರ ಕಾರಣವಾಗಿ ಎಲ್ಲ ರೈತರು ಹಾಗೂ ಎಲ್ಲ ವ್ಯಾಪಾರಸ್ಥರು ಎಲ್ಲ ಒಂದು ಅನ್ಯೋನ್ಯತವಾಗಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಇದೇ ಥರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತೇಳಿ ಯುವ ವಿಕಾಸದ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಶ್ರೀಧರ್ ಬಿಜ್ಜರಿಗೆ ಮಾಡುವ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮಸ್ಕಾರ.